ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 15 ಮತ್ತು 16ನೇ ಕಂತಿನಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ಯಾರಿಗೆ ಇನ್ನೂ ಕೂಡ 15ನೇ ಕಂತಿನ ಹಣ ಜಮಾ ಆಗಿಲ್ಲ, ಟೋಟಲಿ 4,000 ಹಣ ಜಮಾ ಆಗಲಿದೆ. ಮತ್ತು ಇನ್ನು 15ನೇ ಕಂತಿನ ಹಣ ಜಮಾ ಆದವ್ರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್, 16ನೇ ಕಂತಿನ ಹಣ ಬಿಡುಗಡೆ ಆಗಲಿದೆ. ಸೊ ಹಾಗಾದ್ರೆ ಒಟ್ಟಿಗೆ ನಿಮಗೆ 4,000 ಹಣ ಆದ್ರೂ ಜಮಾ ಆಗಲಿದೆ. ಸೊ ಈ ಒಂದು 23 ಜಿಲ್ಲೆಗಳಿಗೆ ನಾಳೆ. ಸೊ ಹಾಗಾದ್ರೆ ನಾಳೆ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಲಿದೆ ಎಂಬುದು ಬಹಳ ಮುಖ್ಯವಾಗಿರುವಂತದ್ದು. ಯಾಕಂದ್ರೆ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ನಿಮ್ ಜಮಾ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಹೀಗಾಗಿ ಬಹಳ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ ಇದೆ. ಸೊ ಜಮಾ ಆಗಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅನ್ನುವಂಥದ್ದನ್ನು ಕೂಡ ತಿಳಿಸ್ತೀನಿ. ಇದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ LPG ಗ್ಯಾಸ್ ಸಿಲಿಂಡರ್ ನಿಮಗೆ ಫ್ರೀ ಆಗಿ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಮಾಧ್ಯಮದಲ್ಲಿ ಕಾಣ್ತಾ ಇದ್ರಿ. ಸೊ ಬಹಳಷ್ಟು ಜನ ಕಮೆಂಟ್ ಕೂಡ ಮಾಡಿದ್ರಿ, ಫ್ರೀ ಗ್ಯಾಸ್ ಸಿಲಿಂಡರ್ ಬಗ್ಗೆ ನಮಗೆ ಮಾಹಿತಿ ಕೊಡಿ ಸರ್, ಅದನ್ನ ಹೇಗ್ ಪಡ್ಕೊಳ್ಳೋದು ಹೇಳಿ ಅಂತ ಬಹಳಷ್ಟು ಜನ ಕೇಳ್ತಾ ಇದ್ರಿ. ಸೊ ಅದ್ರ ಬಗ್ಗೆನೂ ಕೂಡ ನಾನು ಬಹಳಷ್ಟು ಜನ ಕೇಳ್ತಾ ಇರುವಂತಹ ಕಾರಣಕ್ಕಾಗಿ ಕಮೆಂಟ್ ಅಲ್ಲಿ ಕೂಡ ಕೇಳಿದ್ರಿ, ಈ ಕಡೆ ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ನನಗೆ ಮೆಸೇಜ್ ಮಾಡಿದ್ರಿ. ಸೊ ಹೀಗಾಗಿ ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕಾಗಿದೆ. ಸೊ ಎಲ್ಲನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳಿಸ್ಕೊಡಿದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ನಿಮಗೆ ಸಂಪೂರ್ಣವಾಗಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ. ವೀಕ್ಷಕರೇ, ಇಲ್ಲಿ ಒಂದು ವಿಷಯ ನೀವು ತಲೆಯಲ್ಲಿ ಇಟ್ಕೊಳ್ಬೇಕಾಗತ್ತೆ. LPG ಗ್ಯಾಸ್ ಸಿಲಿಂಡರ್ ನಾನು ನಂತರ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋದ ಕೊನೆ ಎಂಡ್ ಅಲ್ಲಿ ನಾನು ತಿಳಿಸ್ಕೊಡ್ತೀನಿ ಕ್ಲಿಯರ್ ಆಗಿ. ಈಗ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಮತ್ತು 16ನೇ ಕಂತಿನ ಹಣದ ಮಧ್ಯದಲ್ಲಿ ಇರುವಂತದ್ದು ಏನಪ್ಪಾ ಅಂದ್ರೆ ಡಿವೈಡ್. ಈಗ ನೋಡಿ, ಒಟ್ಟಿಗೆ 4,000 ಜಮಾ ಆಗುದಿಲ್ಲ. ಬಹಳಷ್ಟು ಜನ 2 ಕಂತಿನ ಹಣ ಇನ್ನು ಕೂಡ ಜಮಾ ಆಗಿಲ್ಲ, 2 ಕಂತಿನ ಹಣ ಬೇಕು ಅಂತ ಕಾಯ್ತಾ ಇದ್ರಿ. ಆ ರೀತಿ ಇಲ್ಲ, 15ನೇ ಕಂತಿನ ಹಣ ಕ್ಲಿಯರ್ ಆದ ತಕ್ಷಣ 16ನೇ ಕಂತಿನ ಹಣ ಬರುತ್ತೆ. ಕಮೆಂಟ್ ಕೂಡ ಮಾಡಿದ್ರಿ ನಿನ್ನೆ ನನಗೆ 16ನೇ ಕಂತಿನ ಹಣ ಬಂದಿಲ್ಲ 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 ಅಂತ. 16ನೇ ಕಂತಿನ ಹಣ ಬಿಡುಗಡೆನೆ ಆಗಿಲ್ಲ. 15ನೇ ಕಂತಿನ ಹಣ ಸದ್ಯದಲ್ಲಿ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದೆ. ಆಲ್ಮೋಸ್ಟ್ ಕ್ಲಿಯರ್ ಆಗ್ಲಿಕ್ಕೆ ಬಂದಿದೆ. ಸುಮಾರು 60-70% ಫಲಾನುಭವಿಗಳಿಗಾದ್ರೂ ಈಗಾಗಲೇ ಹಣ ಹೋಗಿದೆ. ಇನ್ನೂ ಕೂಡ 30% ಫಲಾನುಭವಿಗಳು ಬಾಕಿ ಇದ್ದಾರೆ. ಅಂದ್ರೆ ಸುಮಾರು ಒಂದು 30-40 ಲಕ್ಷ ಫಲಾನುಭವಿಗಳಾದ್ರೂ ಬಾಕಿ ಇದ್ದಾರೆ. ಟೋಟಲಿ 80 ಲಕ್ಷ 70 ಲಕ್ಷ ಫಲಾನುಭವಿಗಳಿಗಾದ್ರೂ ಈಗಾಗಲೇ ಹಣ ಜಮಾ ಆಗಿದೆ. ಸುಮಾರು 1,22,80,000 ಫಲಾನುಭವಿಗಳಾದ್ರೂ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇದಿರಿ. ಸೊ ಇಷ್ಟೆಲ್ಲಾ ಜನರಿಗೆ ಹೋದ ಮೇಲೆನೆ 16ನೇ ಕಂತಿನ ಹಣ ಜಮಾ ಆಗೋದು. ಸೊ ಇದು ನಿಮ್ಮ ತಲೆಯಲ್ಲಿ ಇಲ್ಲಿ ಮೊನ್ನೆ ಏನಾಗಿತ್ತಪ್ಪ ಅಂದ್ರೆ 2,400 ಕೋಟಿ ಹಣ ಆದ್ರೂ ಬಿಡುಗಡೆ ಆಗಿದೆ. 1 ತಿಂಗಳದ ಹಣ ಮಾತ್ರ ಬಿಡುಗಡೆ ಆಗಿದೆ. ನಿಮಗೆ 2 ತಿಂಗಳದ ಹಣ ಬಿಡುಗಡೆ ಮಾಡಿಲ್ಲ, 1 ತಿಂಗಳದ ಮಾತ್ರ ಬಿಡುಗಡೆ ಮಾಡಿರುವಂತದ್ದು. ಸೊ ಅದು ನಿಮ್ಮ ತಲೆಯಲ್ಲಿ ಇರ್ಬೇಕಾಗತ್ತೆ. ಯಾಕಂದ್ರೆ ಬಹಳಷ್ಟು ಜನ ಕಾಯ್ತಾ ಇರ್ತೀರಿ, 2 ಕಂತಿನ ಹಣ ಇದೇ ತಿಂಗಳಲ್ಲಿ ಜಮಾ ಆಗತ್ತೆ, ಇದೇ ಇವತ್ತೇ ಬರತ್ತೆ ಅಂತ. ಆ ರೀತಿ ಬರೋದಿಲ್ಲ. 1 ತಿಂಗಳ ಹಣ ಬಿಡುಗಡೆ ಆದ್ರೆ ಟೋಟಲಿ 15 ದಿನದವರೆಗೂ ಕೂಡ ಆ ಕಂತಿನ ಹಣ ಜಮಾ ಆಗ್ತಾನೆ ಇರತ್ತೆ. ಆ ಒಂದು 15 ದಿನದಲ್ಲಿ ಆಲ್ಮೋಸ್ಟ್ ಕ್ಲಿಯರ್ ಆಗಿ ಟೋಟಲ್ ಈಗ ಸುಮಾರು ಒಂದು 7 ದಿನ ಆಯ್ತಪ್ಪ ಈ ಒಂದು 15ನೇ ಕಂತಿನ ಹಣ ಬಿಡುಗಡೆ ಆಗಿ. ಇನ್ನು ಒಂದು 7 ದಿನ ಆದ್ರೂ ಟೈಮ್ ಬೇಕು ಅವ್ರಿಗೆ, ಇನ್ನು ಒಂದು ವಾರ ಆದ್ರೂ ಟೈಮ್ ಬೇಕಂತ ಹೇಳಿದ್ದಾರೆ. ಯಾಕಂದ್ರೆ ತಾಂತ್ರಿಕ ದೋಷ ಆಗ್ಬಿಡತ್ತೆ. ಸೊ ನೆಕ್ಸ್ಟ್ ನಿಮಗೆ ಮತ್ತೊಂದು ಕಂತಿನ ಹಣ ಹಾಕ್ಲಿಕ್ಕೆ ತೊಂದರೆ ಉಂಟಾಗತ್ತೆ. ಅದಕ್ಕೋಸ್ಕರ 2,000 ರೂಪಾಯಿ ಸ್ಲೋ ಆಗಿನೇ ಬರ್ಲಿ, ಆದ್ರೆ ಹಂತವಾಗಿನೇ ಬರ್ಲಿ, ಆದ್ರೆ ಡೆಫಿನೆಟ್ಲಿ ಬರ್ಲಿ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಆಗಿರ್ಬೇಕು. ಅದ್ ಬಿಟ್ಟು ನಮ್ಗೆ ಒಮ್ಮೆಲೆ ಬೇಕು ಅಂತ ಕಾಯ್ತಾ ಕೂತ್ರೆ ಖಂಡಿತ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ತಾಂತ್ರಿಕ ದೋಷ ಆಗತ್ತೆ. ಅವ್ರು ಹಾಕ್ಲಿಕ್ ಟ್ರೈ ಮಾಡಿದ್ರು ಸಹಿತ ಅಮೌಂಟ್ ನಿಮ್ಮ ಖಾತೆಗೆ ಬರ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಈ ರೀತಿ ಆಗ್ಬಿಡತ್ತೆ. ಈಗ ಒಂದು ವೇಳೆ ಹಾಕ್ಲಿಲ್ಲಪ್ಪ ಅಂದ್ರೆ ಇವರೇ ಹಾಕ್ತಾ ಇಲ್ಲ ಅಂತ ಅನ್ಕೊಳ್ಬಹುದು ನಾವು. ಆವಾಗ ಆ ರೀತಿ ಪ್ರಾಬ್ಲಮ್ ಆಗ್ಬಿಟ್ರೆ ಯಾರು ಏನ್ ಮಾಡ್ಲಿಕ್ಕೆ ಬರೋದಿಲ್ಲ. ಅದನ್ನ ಸೊಲ್ಯೂಷನ್ ಮಾಡೋ ತನಕ ವೇಟ್ ಮಾಡ್ಲೇಬೇಕಾಗತ್ತೆ. ಅದಕ್ಕೋಸ್ಕರ ಈಗ ವೇಟ್ ಮಾಡ್ಕೊಂಡು ಹಂತವಾಗಿ ಹಣವನ್ನ ಪಡೆಯೋಣ. ಓಕೆನಾ? ಸೊ ಇದಕ್ಕೆ ಎಲ್ಲರೂ ಕೂಡ ಡನ್ ಅಂತೀರಾ? ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಇದೇ ರೀತಿ ನಮಗೆ ಹಣ ಹಾಕ್ಲಿ, ಆದ್ರೆ ಹಂತವಾಗಿ ಆದ್ರೆ ಡೆಫಿನೆಟ್ಲಿ ಹಾಕ್ಲಿ ಅನ್ನುವಂಥವ್ರು ಕಮೆಂಟ್ ಮುಖಾಂತರ ತಿಳಿಸಿ. ನೋಡಿಷ್ಟು ಗೃಹಲಕ್ಷ್ಮಿ ಯೋಜನೆ 15ನೇ ಕಂತಿನ ಹಣದ ಬಗ್ಗೆ ಆದ್ರೆ, ಇನ್ನು 16ನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ಹೇಳ್ತೀನಿ. ನೆಕ್ಸ್ಟ್ ಈ ಒಂದು ಜಿಲ್ಲೆಗಳನ್ನ ತಿಳಿಸ್ಕೊಟ್ಬಿಡ್ತೀನಿ, 23 ಜಿಲ್ಲೆಗಳನ್ನ. ಇಲ್ಲಿ ನೋಡಿ, 16ನೇ ಕಂತಿನ ಹಣ ಏನಪ್ಪಾ ಅಂತ ಹೇಳೋದಾದ್ರೆ, ಈ ಒಂದು 16ನೇ ಕಂತಿನ ಹಣ ವೀಕ್ಷಕರೇ ಈ ಒಂದು ತಿಂಗಳಲ್ಲಿ ಬಿಡುಗಡೆ ಆಗೋದಿಲ್ಲ ಅಂತೆ. ಈ ಒಂದು ಡಿಸೆಂಬರ್ ನಲ್ಲಿ ಬಿಡುಗಡೆ ಆಗೋದಿಲ್ಲ. ಜನವರಿ 1ನೇ ವಾರದಲ್ಲಿ ಅಥವಾ ಡಿಸೆಂಬರ್ ಕೊನೆಯ 2 ದಿನಗಳಲ್ಲಿ ಬಿಡುಗಡೆ ಆಗ್ಬೋದು. ಜನವರಿ 1ನೇ ತಾರೀಕು ನಿಮಗೆ ಒಂದು ಹ್ಯಾಪಿ ನ್ಯೂ ಇಯರ್ ಮಾಡ್ಲಿಕ್ಕೆ, ಹೊಸ ವರ್ಷ ಆಚರಿಸ
ತಲುಪಿಸ್ಲಿಕ್ಕೆ ಈ ಒಂದು ಹಣವನ್ನ ಬಿಡುಗಡೆ ಮಾಡಬಹುದು, ಅಥವಾ ಜನವರಿ 1ನೇ ವೀಕ್ ನಲ್ಲಿ ಬಿಡುಗಡೆ ಮಾಡುವಂತಹ ಚಾನ್ಸಸ್ ಹೆಚ್ಚಾಗಿರುವಂತದ್ದು. ಸೊ ಅಲ್ಲಿ ನಿಮಗೆ 2,000 ಹಣ ಬರಲಿದೆ. ಈಗ ನೀವು ಬಹಳಷ್ಟು ಜನ ಅನ್ಕೊಂಡಿದ್ದೀರಿ 16ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆ ಆದ್ರೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಹಾಗಿಲ್ಲ, ಇದು ಹಂತ ಹಂತವಾಗಿ ಜಮಾ ಆಗ್ತಾ ಇದೆ. ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡಬಹುದಾಗಿತ್ತು. ಆಲ್ಮೋಸ್ಟ್ 15ನೇ ಕಂತಿನ ಹಣ ಬಿಡುಗಡೆ ಮಾಡ್ಲಿಕ್ಕೆ ಆಲ್ಮೋಸ್ಟ್ ಡಿಲೇ ಮಾಡಿದ್ರು. ಒಂದು 7ರಿಂದ 8 ದಿನ ಆದ್ರೂ ಲೇಟ್ ಮಾಡಿ ಅಮೌಂಟ್ ಅನ್ನ ಹಾಕಿದ್ರು. ಅದಕ್ಕೋಸ್ಕರ ಇಲ್ಲಿ 16ನೇ ಕಂತಿನ ಹಣ ಒಂದ್ ಸ್ವಲ್ಪ ಮುಂದೂಡ್ಬೇಕಾಗತ್ತೆ. ಯಾಕಂದ್ರೆ 15ನೇ ಕಂತಿನ ಹಣ ಆಲ್ಮೋಸ್ಟ್ ಕ್ಲಿಯರ್ ಆದ ತಕ್ಷಣ 16ನೇ ಕಂತಿನ ಹಣ ನಮ್ಮೆಲ್ಲರ ಖಾತೆಗೆ ಬರ್ಲಿಕ್ಕೆ ಪ್ರಾರಂಭವಾಗುತ್ತೆ. ಸೊ ಇಷ್ಟು ಆದ್ಮೇಲೆ ನಿಮಗೆ ಇನ್ನು ಜಮಾ ಆಗಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅನ್ನುವಂಥದ್ದು. ಈಗ ನೋಡಿ, ಆಲ್ಮೋಸ್ಟ್ 14ನೇ ಕಂತಿನ ಹಣ, 13ನೇ ಕಂತಿನ ಹಣ ಜಮಾ ಆದವರಿಗೆ 15ನೇ ಕಂತಿನ ಹಣ ಖಂಡಿತವಾಗ್ಲೂ ಜಮಾ ಆಗಿರುತ್ತೆ. ಯಾಕಂದ್ರೆ 11, 12ನೇ ಕಂತಿನಲ್ಲಿ ಬಹಳಷ್ಟು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗಿದಾವೆ. ಸೊ ಒರಿಜಿನಲ್ ಫಲಾನುಭವಿಗಳಿಗೆ ಮಾತ್ರ 12, 13ನೇ ಕಂತಿನ ಹಣ ಹಾಕಿರುವಂತದ್ದು. ಸೊ ಅದಾದ್ಮೇಲೆ ಈಗ 15ನೇ ಕಂತಿನ ಹಣ ಕೂಡ ಈಗ ಒರಿಜಿನಲ್ ಒಂದು ಫಲಾನುಭವಿಗಳಿಗೆ ಮಾತ್ರ ಹಾಕಿದ್ದಾರೆ. ಇನ್ನು 16ನೇ ಕಂತಿನ ಹಣ ಆದ್ರೂ, ಮುಂದಿನ 17ನೇ ಕಂತಿನ ಹಣ ಆದ್ರೂ ಒರಿಜಿನಲ್ ಫಲಾನುಭವಿಗಳಿಗೆ ಹೋಗತ್ತೆ, ಇಲ್ಲ ಅನ್ನೋದಿಲ್ಲ. ಆದ್ರೆ ಹಿಂದೆ ಯಾವ ಕಂತುಗಳು ಬಂದಿರಲ್ಲ ನೋಡಿ, ಸೊ ಅವ್ರಿಗೆಲ್ಲರಿಗೂ ಕೂಡ ಏನ್ ಹೇಳ್ಬೇಕಂದ್ರೆ, ನಾನು ಈಗಾಗಲೇ ಸಾಕಷ್ಟು ವಿಡಿಯೋಸ್ ಗಳಲ್ಲೇ ತಿಳಿಸ್ಕೊಟ್ಟಿದ್ದೀನಿ. ಸೊ ಏನ್ ಮಾಡ್ಬೇಕು, ಏನ್ ಮಾಡಿದ್ರೆ ನಿಮ್ಮ ಪ್ರಾಬ್ಲಮ್ ನಿಮಗೆ ಗೊತ್ತಾಗತ್ತೆ, ಆ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು, ಸೊ ಇದನ್ನೆಲ್ಲನೂ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಮೊದಲು ನೀವು ಪ್ರಾಬ್ಲಮ್ ಏನು ಅನ್ನುವಂಥದ್ದನ್ನ ಕಂಡು ಹಿಡ್ಕೊಳ್ಬೇಕಾಗತ್ತೆ. ಒಂದು ವೆಬ್ಸೈಟ್, ಆಹಾರ ಇಲಾಖೆ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡ್ಕೊಳ್ಬೇಕು ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆ ಅಲ್ವಾ. ನೆಕ್ಸ್ಟ್ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ಗೆ ಹೋಗಿ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ತಾಂತ್ರಿಕ ದೋಷದಿಂದ ಏನಾದ್ರೂ ಆದಾಯ ತೆರಿಗೆ ಅಂತ ಬರ್ತಾ ಇದೆಯಾ, ಅಥವಾ ನೀವೇ ಆದಾಯ ತೆರಿಗೆ ಕಟ್ತಾ ಇದ್ದೀರಾ, ಅಥವಾ ಸಾಕಷ್ಟು ಲೋನ್ಸ್ ಗಳನ್ನ ಮಾಡಿರ್ತೀರಿ. ಸೊ ಲೋನ್ಸ್ ಗಳನ್ನ ತುಂಬುವಾಗ ಟ್ಯಾಕ್ಸ್ ಗಳನ್ನ ಪೇ ಮಾಡಿರ್ತೀರಿ. ಅಂತದ್ರಲ್ಲಿ ನಿಮಗೆ ಅಲ್ಲಿ ತಾಂತ್ರಿಕ ದೋಷದಿಂದ ಆದಾಯ ತೆರಿಗೆ ಅಂತ ಕಟ್ಟುವರು ಅಂತ ಬಂದಿರತ್ತೆ. ಹೀಗಾಗಿ ನಿಮ್ದು ಒಂದು ರೇಷನ್ ಕಾರ್ಡ್ಗಳು ರದ್ದಾಗಿರತ್ತೆ, ಅಥವಾ ಗೃಹಲಕ್ಷ್ಮಿ ಯೋಜನೆ ಬರೋದು ನಿಂತಿರತ್ತೆ, ಅನ್ನ ಬಗ್ಗೆ ಬರೋದು ನಿಂತಿರತ್ತೆ. ಸೊ ಇಂಥದ್ದೆಲ್ಲಾನು ನೀವು ಕಂಡು ಹಿಡ್ಕೊಳ್ಬೇಕಾಗತ್ತೆ ನೀವೇ ಖುದ್ದಾಗಿ. ಸೊ ನಾವು ಹೇಳೋರಷ್ಟೇ, ಅದನ್ನ ಕೆಲಸ ನೀವೇ ಮಾಡ್ಬೇಕಾಗತ್ತೆ. ಏನ್ ಪ್ರಾಬ್ಲಮ್ ಇದೆ ನೋಡಿ, ಅದನ್ನ ನನಗೆ ಕಮೆಂಟ್ ಮಾಡಬಹುದು ಅಥವಾ ಮೆಸೇಜ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಮೆಸೇಜ್ ಮಾಡಿ. ನಾನು ಸಪರೇಟ್ ಆಗಿ ಪರ್ಸನಲಿ ನಿಮಗೆ ಕ್ಲಾರಿಟಿಯನ್ನ ಕೊಡ್ತೀನಿ. ಓಕೆ, ಸೊ ಇಲ್ಲಿವರೆಗೂ ಕೂಡ ನಾನು ಹೇಳಿದ್ದೀನಿ. ಸೊ ನಿಮ್ ಇಷ್ಟ, ಅದನ್ನ ಚೆಕ್ ಮಾಡ್ಕೊಂಡು ನೋಡಿ. ಅಥವಾ ಮತ್ತೇನಾದ್ರೂ ಪ್ರಾಬ್ಲಮ್ ಇದ್ರೂ ಸಹಿತ ಕೇಳಬಹುದು, ಅಥವಾ ಬೇರೆ ಬೇರೆ ಸ್ಕೀಮ್ಸ್ ಗಳಲ್ಲಿ ಕೂಡ ಪ್ರಾಬ್ಲಮ್ ಇದ್ರೂ ಸಹಿತ ನನಗೆ ಇನ್ಸ್ಟಾಗ್ರಾಮ್ ನಲ್ಲಿ ಕೇಳಬಹುದು. ಮುಖ್ಯವಾಗಿ ಇನ್ಸ್ಟಾಗ್ರಾಮ್ ನಲ್ಲಿ ನಾನು ಆಕ್ಟಿವ್ ಇರ್ತೀನಿ. ಸೊ ಪ್ರತಿಯೊಬ್ರು ಕೂಡ ನನಗೆ ಮೆಸೇಜ್ ಮಾಡಿ, ನಾನು ರಿಪ್ಲೈ ಖಂಡಿತವಾಗ್ಲೂ ಮಾಡ್ತೀನಿ. ಸೊ ಇಷ್ಟು ನಿಮಗೆ ಆದ್ರೆ, ಇನ್ನು ಹಿಂದಿನ ವಿಡಿಯೋಸ್ ಗಳನ್ನ ಚೆಕ್ ಮಾಡಿದ್ರೆ ನಿಮಗೆ ಎಲ್ಲದಕ್ಕೂ ಕೂಡ ಸೊಲ್ಯೂಷನ್ ಕೊಟ್ಟಿದ್ದೀನಿ. ಸೊ ಅಲ್ಲಿ ಕೂಡ ನೋಡ್ಕೊಳ್ಬಹುದು ನೀವು. ಇದಾದ್ಮೇಲೆ ನಿಮ್ಗೆ ಈಗ ಈ ಒಂದು ಜಿಲ್ಲೆಗಳನ್ನ ತಿಳಿಸ್ಕೊಟ್ಬಿಡ್ತೀನಿ. ಸೊ ನೆಕ್ಸ್ಟ್ LPG ಗ್ಯಾಸ್ ಸಿಲಿಂಡರ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಗದಗ, ಬಳ್ಳಾರಿ, ಕಲಬುರಗಿ, ಹಾಸನ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ, ಬೀದರು, ಮಂಡ್ಯ, ಕೊಪ್ಪಳ, ಬೆಳಗಾವಿ, ಈ ಒಂದು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ. ಸೊ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಾಳೆ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗತ್ತೆ. ಸೊ ಖಂಡಿತವಾಗ್ಲೂ ಈಗಾಗಲೇ ಬಹಳಷ್ಟು ಜನರಿಗೆ ಜಮಾ ಆಗಿದೆ, ಇನ್ನೇನು ಬಹಳಷ್ಟು ಜನರು ಏನು ಉಳಿದಿಲ್ಲ. ಸೊ ದಿನಕ್ಕೆ ಒಂದು 10 ಲಕ್ಷದಿಂದ 12 ಲಕ್ಷ ಫಲಾನುಭವಿಗಳಿಗಾದ್ರೂ ಹಣ ಜಮಾ ಆಗ್ತಾ ಇರುವಂತದ್ದು. ಸೊ ಈಗಾಗಲೇ ಹಂತ ಹಂತವಾಗಿ ಬಂದಿದೆ ಮುಕ್ತಾಯವಾಗ್ಲಿಕ್ಕೆ. ಸೊ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ, ಖಂಡಿತವಾಗ್ಲೂ ನಿಮಗೆ ಹಣ ಜಮಾ ಆಗತ್ತೆ. ನೀವು ಎಲಿಜಿಬಲ್ ಇದ್ರೆ ಖಂಡಿತವಾಗ್ಲೂ ಕೂಡ ಜಮಾ ಆಗತ್ತೆ, ಇದರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ. ಸೊ ಎಲಿಜಿಬಲ್ ಇದ್ರೆ 100% ಜಮಾ ಆಗತ್ತೆ, ವೇಟ್ ಮಾಡಿ. ಸೊ ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿತ್ತು, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕ್ಲಿಯರಿಟಿ ಕೊಟ್ನಿ. ಸೊ ಇನ್ನು LPG ಗ್ಯಾಸ್ ಸಿಲಿಂಡರ್ ಫ್ರೀ ಆಗಿ ಕೊಡ್ತಾ ಇದಾರಂತ ಹೇಳ್ಬಿಟ್ಟು ಮಾಹಿತಿ ಬಂದಿರುವಂತದ್ದು. ಬಹಳಷ್ಟು ಜನ ಕಮೆಂಟ್ ಮಾಡಿದ್ರಿ, ಮೆಸೇಜ್ ಮಾಡಿದ್ರಿ. ಸೊ ಇದನ್ನೆಲ್ಲಾನು ಕೂಡ ನಾನು ಒಂದೊಂದಾಗಿ ಒಂದಿಬ್ಬರು 3 ಮಂದಿಗೆ ನಾನು ಮೆಸೇಜ್ ಮಾಡಿದ್ದೆ, ರಿಪ್ಲೈ ಅದರ ಬಗ್ಗೆ ತಿಳಿಸಿದೀನಿ. ಅದು ಅಷ್ಟಾದ್ಮೇಲೂ ಬಹಳಷ್ಟು ಜನರ ಕಮೆಂಟ್ಸ್ ಗಳು ಬಂದ ಕಾರಣಕ್ಕಾಗಿ ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿನೇ ಹೇಳೋದು ಬೆಟರ್ ಅಂತ ಅನಿಸ್ತು. ಸೊ ಅದಕ್ಕೋಸ್ಕರ ಒಂದು ವಿಡಿಯೋ ಮುಖಾಂತರ ನಿಮಗೆ ಸೂಚನೆಯನ್ನ ಕೊಡ್ತಾ ಇದ್ದೀನಿ. ಸೊ ಏನು LPG ಗ್ಯಾಸ್ ಸಿಲಿಂಡರ್ ನಮಗೆ ಫ್ರೀ ಆಗಿ ಸಿಗ್ತಾ ಇದೆ, ಹಾಗಾದ್ರೆ ಹೇಗ್ ಪಡ್ಕೊಳ್ಳೋದು, ಹೇಗಿಲ್ಲ, ಇದಕ್ಕೆ ಡಾಕ್ಯುಮೆಂಟ್ಸ್ ಏನ್ ಬೇಕು, ಪ್ರತಿಯೊಂದನ್ನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ, ಆದಷ್ಟು LPG ಗ್ಯಾಸ್ ಸಿಲಿಂಡರ್ ಬಗ್ಗೆ ಕ್ಲಿಯರ್ ಆಗಿ ಮಾಹಿತಿ ತಿಳ್ಕೊಳ್ಳಿ. ಇಲ್ಲಿ ನೋಡಿ, ಉಜ್ವಲ ಯೋಜನೆಯಲ್ಲಿ BPL ರೇಷನ್ಸ್ ಕಾರ್ಡ್ ದಾರರಿಗೆ ಮಾತ್ರ ಕೊಡ್ತಾ ಇದ್ದಾರೆ. ನೋಡಿ, ಉಜ್ವಲ ಯೋಜನೆಯಲ್ಲಿ BPL ರೇಷನ್ಸ್ ಕಾರ್ಡ್ ದಾರರಿಗೆ ಮಾತ್ರ ಈ ಒಂದು LPG ಗ್ಯಾಸ್ ಸಿಲಿಂಡರ್ ಕೊಡ್ತಾ ಇದಾರಂತೆ. ಆದ್ರೆ 1,000 ನೀವು ಪಾವತಿ ಮಾಡಬೇಕು ಗ್ಯಾಸ್ಗೆ. ಸಿಲಿಂಡರ್ ಬೇರೆ ಇರತ್ತೆ, ಗ್ಯಾಸ್ ಬೇರೆ ಇರತ್ತೆ, ಹೌದಲ್ವಾ. ಆ ಒಂದು ನೀವು ಕಾಯಿಸ್ತಿರಲ್ಲ ಗ್ಯಾಸು, ಸೊ ಅವು ಸಿಲ್ವರ್ ಕಲರ್ದು, ಆ ಒಂದು ಗ್ಯಾಸ್ಗೆ ನೀವು 1,000 ರೂಪಾಯಿನ ಕಟ್ಟಬೇಕಾಗತ್ತೆ. ಅದನ್ನ ಒಂದ್ ಸಾರಿ ಕೊಂಡ್ಕೊಂಡ್ರೆ ನೆಕ್ಸ್ಟ್ ಟೈಮ್ ಏನ್ ಮಾಡ್ಬೇಕು, ನೀವು ಗ್ಯಾಸ್ ಗಳನ್ನ ಫ್ರೀ ಆಗಿ ತಗೋತಾ ಹೋಗೋದಷ್ಟೇ, ಮತ್ತೇನಿಲ್ಲ. ಓಕೆನಾ. ಸೊ ಈ ರೀತಿ ಒಂದು ಯೋಜನೆಯಲ್ಲಿ ಇದೆ.
ನೆಕ್ಸ್ಟ್ ಒಲೆ ಒಂದ್ಸಾರಿ ತೆಗೆದುಕೊಂಡ್ರೆ ಮುಗಿದೋಯ್ತು. ನೀವು ಹಣ ಕಟ್ಟಬೇಕು, ನೆಕ್ಸ್ಟ್ ಟೈಮ್ ಹಣ ಕಟ್ಟಿ ಗ್ಯಾಸ್ಗಳನ್ನ ಒಂದು ತಗೋಬೇಕಂತೇನಿಲ್ಲ. ಅಷ್ಟಾದ್ರೆ ಸಾಕು, LPG ಗ್ಯಾಸ್ ಸಿಲಿಂಡರ್ ನಿಮ್ಗೆ ಉಚಿತವಾಗಿ ಸಿಗುತ್ತೆ. ಈಗ ರಾಜ್ಯದಲ್ಲಿ ಆ ಕೊಡ್ತಿದಾರ ಅನ್ನುವಂತ ಕ್ವಶನ್ಸ್ ಗಳು ಕೂಡ ನಿಮ್ಮ ತಲೆಯಲ್ಲಿ ಉಂಟಾಗ್ಬೋದು. ಒಂದು ಕ್ಲಿಯರಿಟಿ ಕೊಡ್ತೀನಿ, ಎಲ್ಲರೂ ಕೂಡ ಇತ್ತ ಗಮನ ಕೊಟ್ಟು ಕೇಳಿ. ಇದು ಈ ಒಂದು LPG ಗ್ಯಾಸ್ ಸಿಲಿಂಡರ್ ನಿಮ್ಗೆ ಫ್ರೀ ಆಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೊಡ್ತಾ ಇಲ್ಲ. ಯಾವುದು? ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೊಡ್ತಾ ಇಲ್ಲ. ಎಲ್ಲಿ ಕೊಡ್ತಾ ಇದಾರೆ ಹಾಗಾದ್ರೆ ಅಂದ್ರೆ ಉತ್ತರ ಪ್ರದೇಶದಲ್ಲಿ. ಯೋಗಿ ಆದಿತ್ಯನಾಥ್ CM ಇದಾರಲ್ವಾ, ಗೊತ್ತಲ್ವಾ? ಸೊ ಆ ಒಂದು ಪ್ರದೇಶದಲ್ಲಿ, ಆ ಒಂದು ರಾಜ್ಯದಲ್ಲಿ ಈ ಒಂದು LPG ಗ್ಯಾಸ್ ಸಿಲಿಂಡರ್ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಸುಮಾರು 2 ಕೋಟಿ ಜನರಿಗೆ ಈಗಾಗಲೇ ಸದ್ಯಕ್ಕೆ ಅಲ್ಲಿ ಕೊಟ್ಟಿರುವಂತದ್ದು. ಅಂತದ್ರಲ್ಲಿ ನಮ್ಮ ಒಂದು ರಾಜ್ಯದಲ್ಲಿ ಸುಮಾರು 1,20,00,000 ಫಲಾನುಭವಿಗಳು ಈಗಾಗಲೇ 3 ಸ್ಕೀಮ್ಸ್ ಗಳನ್ನ ಪಡೀತಾ ಇದ್ದಾರೆ. 5 ಸ್ಕೀಮ್ಸ್ ಗಳ ಪೈಕಿ 3 ಸ್ಕೀಮ್ಸ್ ಗಳನ್ನಾದ್ರೂ ಕರೆಕ್ಟ್ ಆಗಿ ಪಡೀತಾರೆ. ಒಂದು ಗೃಹಲಕ್ಷ್ಮಿ ಯೋಜನೆ, ಒಂದು ಅನ್ನಭಾಗ್ಯ ಯೋಜನೆ, ಒಂದು ಶಕ್ತಿ ಯೋಜನೆ. ಯುವನಿಧಿ ಯೋಜನೆಯಲ್ಲಿ ಯಾರಿಗೂ ಕೂಡ ಹಣ ಹೋಗಿಲ್ಲ. ಒಂದು ಕಂತು ಹಾಕಿದ್ದಾರೆ, ನೆಕ್ಸ್ಟ್ ಅದರ ಬಗ್ಗೆ ಏನು ಸುಳಿವು ಇಲ್ಲ. ಮತ್ತೆ ಈ ಕಡೆ ವಿದ್ಯಾರ್ಥಿಗಳಂತರೂ ಅದರ ಬಗ್ಗೆ ಏನು ಮಾಹಿತಿ ಕೇಳೋದಿಲ್ಲ, ಮತ್ತೆ ಅದರ ಬಗ್ಗೆ ಏನು ಸರ್ಕಾರಕ್ಕೂ ಕೂಡ ಏನು ಅಪ್ಡೇಟ್ ಕೊಡೋದಿಲ್ಲ. ಸೊ ಹೀಗಾಗಿ ಅದ್ರ ಬಗ್ಗೆ ಸರ್ಕಾರನು ವಿಚಾರಣೆ ಮಾಡೋದಿಲ್ಲ. ಸೊ ಯಾರು ಇದ್ರ ಬಗ್ಗೆ ವಿಚಾರಣೆ ಮಾಡ್ತಾರೆ, ಸೊ ಅವಾಗ ಮಾತ್ರ ಇದ್ರ ಬಗ್ಗೆ ಸಿಗ್ಲಿಕ್ಕೆ ಸಾಧ್ಯ. ಸೊ ಅದಕ್ಕೋಸ್ಕರ ನಾವು ಕೂಡ ಅದ್ರ ಬಗ್ಗೆ ಹೆಚ್ಚಿಗೆ ಏನ್ ಹೇಳಿ ಇಷ್ಟಪಟ್ಟಿಲ್ಲ. ಅದು ಕೂಡ ಆದಷ್ಟು ಬಂದ್ ಆಗಿದೆ ಅಂತಾನೆ ಹೇಳ್ಬೋದು. ಈ ಕಡೆ ನೋಡೋದಾದ್ರೆ ಈ ಒಂದು ಗೃಹ ಜ್ಯೋತಿ ಯೋಜನೆ ಬಗ್ಗೆ ಹೇಳೋದಾದ್ರೆ, ಇಲ್ಲಿ ಏನು ಕರೆಂಟ್ ಬಿಲ್ ಬರೋ ಹಾಗೇನೆ ಬರ್ತಾ ಇದೆ. ಇದು ಕೂಡ ಅಷ್ಟೇನು ನಮಗೆ ಬೆನಿಫಿಟ್ ಸಿಗ್ತಾ ಇಲ್ಲ. ನಮಗೆ ಬೆನಿಫಿಟ್, ನಮಗೆ ಯೂಸ್ ಆಗ್ತಾ ಇರುವಂತಹ ಸ್ಕೀಮ್ಸ್ ಗಳು ಇವು ಮೂರೇ. ಒಂದು ಶಕ್ತಿ ಯೋಜನೆ, ಒಂದು ಗೃಹಲಕ್ಷ್ಮಿ, ಒಂದು ಅನ್ನಭಾಗ್ಯ. ಸೊ ಈ ಒಂದು 3 ಯೋಜನೆಗಳನ್ನ ಈಗಾಗಲೇ ನಾವು ಪಡಿತಾ ಇದೀವಿ. ಸೊ ಇವುಗಳು ಇರ್ಲಿಲ್ಲಪ್ಪ ಅಂದ್ರೆ LPG ಗ್ಯಾಸ್ ಸಿಲಿಂಡರ್ ಬರಬಹುದಾಗಿತ್ತು. ಒಂದು ವೇಳೆ ಅದನ್ನು ಕೂಡ ಫ್ರೀ ಆಗಿ ಮಾಡ್ಬಿಟ್ರೆ ಖಂಡಿತವಾಗ್ಲೂ ನಮ್ಮ ಒಂದು ರಾಜ್ಯ ಸರ್ಕಾರಕ್ಕೆ ಹೊಡೆತ ಬೀಳೋದು ಖಚಿತವಾಗ್ಲು. ಸೊ ಅದಕ್ಕೋಸ್ಕರ ನಾವು ಇರುವಂತಹ ಯೋಜನೆಗಳನ್ನ ಪಡ್ಕೊಳ್ಳೋಣ. ಇದು ಉತ್ತರ ಪ್ರದೇಶದಲ್ಲಿ ಮಾತ್ರ ಇರುವಂತದ್ದು, ನಮ್ಮ ರಾಜ್ಯದಲ್ಲಿ ಇಲ್ಲ. ಆದಷ್ಟು ಈ ಒಂದು ಎಲ್ಲಾ ಗ್ಯಾಸ್ ಸಿಲಿಂಡರ್ ಯೂಸ್ ಮಾಡುವಂತಹ ಮಹಿಳೆಯರಿಗೆ ಶೇರ್ ಮಾಡಿ. ಸೊ ಇಷ್ಟು ಅಪ್ಡೇಟ್ ಇತ್ತು, ಕ್ಲಾರಿಟಿ ಕೊಟ್ಟಿದ್ದೀನಿ. ಏನೇ ಕಂಪ್ಯೂಷನ್ ಇದ್ರು ಡಿಸ್ಕ್ರಿಪ್ಷನ್ ಅಲ್ಲಿ Instagram ಲಿಂಕ್ ಇರುತ್ತೆ, ಅಲ್ಲಿಂದ ಕಾಂಟ್ಯಾಕ್ಟ್ ಮಾಡಿ. ನಾನು ಅಲ್ಲೇ ಆಕ್ಟಿವ್ ಇರ್ತೀನಿ. ಸೊ ಇಷ್ಟು ಅಪ್ಡೇಟ್ ಆಗಿದ್ರೆ ನಮಗೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.